ಚಿತ್ರದುರ್ಗದಲ್ಲಿ ಮಧ್ಯರಾತ್ರಿ ನಡೆದಂತಹ ಬಸ್ಸು ದುರಂತ ಘಟನೆ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಅಂದರೆ ಬಸ್ನಲ್ಲಿ ಸುಮಾರು 32 ಪ್ರಯಾಣಿಕರು ಪ್ರಯಾಣವನ್ನು ಬೆಳೆಸ್ತಾ ಇದ್ರು. ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೋಗ್ತಿದ್ದಂತಹ ಬಸ್ಸು ಚಿತ್ರದುರ್ಗದಲ್ಲಿ ಏನು ಕಂಟೈನರ್ ನೇರವಾಗಿ ಒಂದು ಸೀಬರ್ಡ್ ಬಸ್ಸಿನ ಡೀಸೆಲ್ ಟ್ಯಾಂಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಬಸ್ಸಲ್ಲಿದ್ದಂತಹ 8 ಮಂದಿ ಹಾಗೆ ಕಂಟೈನರ್ನ ಚಾಲಕ ಸೇರಿದಂತೆ 9 ಜನ ಈಗ ಸಜೀವ ದಹನ ಆಗಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನಿಂದ ಅಂದರೆ ನಿನ್ನೆ ರಾತ್ರಿ ಏನು ಸೀಬರ್ಡ್ ಬಸ್ಸು ಬೆಂಗಳೂರಿನಿಂದ ಹೊರಟು ಈ ಒಂದು ಬಸ್ನ ಅಂದರೆ ಟ್ರಾವೆಲ್ಸ್ನ ಕಚೇರಿ ಮುಂಭಾಗದಲ್ಲಿದ್ದೀನಿ. ಸದ್ಯ ಕ್ಯಾಮ್ರಾ ಹಿಂಭಾಗದ ದೃಶ್ಯವನ್ನು ಕೂಡ ನೋಡ್ಬೋದು. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ಈ ರೀತಿಯಾದಂತಹ ಸೀಬರ್ಡ್ಸ್ ಬಸ್ಸು ಅಂದರೆ ನಿನ್ನೆ ರಾತ್ರಿ ಗೋಕರ್ಣಕ್ಕೆ ಹೋಗಿರುವಂಥದ್ದು. ಈಗ ಸ್ಥಳೀಯರು ಹೇಳುವಂಥದ್ದು ಅಂದರೆ ಈ ಒಂದು ಬಸ್ನಲ್ಲಿ ಸುರಕ್ಷಿತವಾದಂತಹ ಒಂದು ಏನು ಎಮರ್ಜೆನ್ಸಿ ಡೋರ್ ಇರಲ್ಲ. ಹಾಗಾಗಿ ಒಂದು ಈಗ ಸಾವನ್ನಪ್ಪಿರುವಂತಹ 8 ಮಂದಿ ಬದುಕ್ತಾ ಇದ್ರು ಅನ್ನುವಂಥದ್ದು. ಹಾಗಿದ್ರೆ ಸೀಬರ್ಡ್ ಬಸ್ನಲ್ಲಿ ಸುರಕ್ಷಿತ ಕ್ರಮಗಳು ಇರಲ್ವಾ? ಈಗಾಗಲೇ ಕರ್ನಾಟಕ ಟಿವಿಯೊಂದಿಗೆ ಸೀಬರ್ಡ್ಸ್ನ ಬಸ್ನ ನಿರ್ವಾಹಕರು ಕೂಡ ಮಾತನಾಡ್ತಾ ಹೇಳಿದ್ರು, ಇದು ನಾನ್ ಎ ಸಿ ಬಸ್ ಆಗಿದ್ರಿಂದಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಕಿಟಕಿಯನ್ನು ಸುಲಭವಾಗಿ ತೆರಿಬೋದು, ಓಪನ್ ಮಾಡ್ಬೋದು. ಹಾಗೆ ಬಸ್ನ ಹಿಂಭಾಗದಲ್ಲಿ ಕೂಡ ಎಮರ್ಜೆನ್ಸಿ ಡೋರ್ ಸಿಸ್ಟಮ್ ಕೂಡ ಇರುತ್ತೆ. ಈ ರೀತಿಯಾದಂತಹ ಒಂದು ಅವಘಡಗಳ ಆದಾಗ, ಅಗ್ನಿ ಅವಘಡ ಆಗಿರ್ಬೋದು ಅಥವಾ ಅಪಘಾತಗಳಾದಾಗ ಏನು ಎಮರ್ಜೆನ್ಸಿ ಡೋರ್ ತೆಗಿಬೋದು ಅನ್ನುವಂತಹ ಮಾಹಿತಿಯನ್ನು ಬಸ್ನ ನಿರ್ವಾಹಕರು ಹೇಳುವಂಥದ್ದು. ಹಾಗಿದ್ರೆ ಬಸ್ನಲ್ಲಿ ಎಮರ್ಜೆನ್ಸಿ ಡೋರ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ನೀವು ದೃಶ್ಯದಲ್ಲಿ ಕೂಡ ಈಗ ಗಮನಿಸ್ತಾ ಇರ್ಬೋದು. ಹಾಗಿದ್ರೆ ಬಸ್ನ ಹಿಂಭಾಗದಲ್ಲಿ ಎಮರ್ಜೆನ್ಸಿ ಡೋರ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಂದರೆ ನಿನ್ನೆ ರಾತ್ರಿ ಹೊರಟಂತಹ ಬಸ್ಸು ಏನು ಚಿತ್ರದುರ್ಗದಲ್ಲಿ ಬೆಂಕಿಗೆ ಆಹುತಿಯಾಗಿರುವುದು ಅಥವಾ ಅಪಘಾತದಲ್ಲಿ ಏನೋ ನೇರವಾಗಿ ಬಸ್ನ ಡೀಸೆಲ್ ಟ್ಯಾಂಕಿಗೆ ಕಂಟೈನರ್ ಗುದ್ದಿದಂತಹ ಪರಿಣಾಮ ಬಸ್ಸು ಬೆಂಕಿಗೆ ಆಹುತಿಯಾಗಿರುವಂಥದ್ದು ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸ್ಬೋದು. ಈ ಒಂದು ಸೀಬರ್ಡ್ ಬಸ್ನಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಅಂದರೆ ಇಲ್ಲಿ ತುರ್ತಾಗಿ ಏನೋ ಸಮಸ್ಯೆಗಳು ಅಥವಾ ಅಪಘಾತಗಳಾದಾಗ, ಈ ರೀತಿ ಅಗ್ನಿ ಅವಘಡಗಳಾದಾಗ ಈ ರೀತಿಯಾದ ಎಮರ್ಜೆನ್ಸಿ ಡೋರಿಗೆ ಸಿಸ್ಟಮ್ಗಳನ್ನು ಕೂಡ ಮಾಡುವಂಥದ್ದು. ಈಗಾಗಲೇ ಏನು ಚಿತ್ರದುರ್ಗದಲ್ಲಿ ಆದಂತಹ ಈ ಒಂದು ಘಟನೆಗೆ ಸಂಬಂಧಪಟ್ಟಾಗೆ ಸ್ಥಳೀಯರು ಹೇಳುವಂಥದ್ದು ಏನಂದರೆ ಸೀಬರ್ಡ್ ಬಸ್ಸಲ್ಲಿ ಎಮರ್ಜೆನ್ಸಿ ಡೋರ್ ಇರಲಿಲ್ಲ. ಹಾಗಾಗಿ ಈ ಒಂದು ಎಮರ್ಜೆನ್ಸಿ ಡೋರ್ ಇದ್ದಿದ್ರೆ ಏನೋ 8 ಜನ ಏನೋ ಸಾವನ್ನಪ್ಪಿದ್ದಾರೆ, ಅವ್ರನ್ನ ಉಳಿಸ್ಬೋದಾಗಿತ್ತು, ಅವರ ಜೀವವನ್ನು ಕಾಪಾಡ್ಬೋದಾಗಿತ್ತು ಅನ್ನುವಂತಹ ಆಕ್ರೋಶವನ್ನು ಸ್ಥಳೀಯರು ಹೇಳುವಂಥದ್ದು. ಒಟ್ಟಾರೆಯಾಗಿ ಈ ತಡರಾತ್ರಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಲ್ಲಿ ಏನೋ ಬಸ್ನಲ್ಲಿ ಕಾಣಿಸಿಕೊಂಡಂತಹ ಈ ಒಂದು ಬೆಂಕಿಯಿಂದಾಗಿ ಸುಮಾರು 8 ಮಂದಿ ಸಾವನ್ನಪ್ಪಿರುವಂಥದ್ದು. ಸುಮಾರು ಈಗಾಗಲೇ 15ಕ್ಕೂ ಹೆಚ್ಚು ಜನರನ್ನು ಈಗ ಆಸ್ಪತ್ರೆಗೆ ಏನೋ ಚಿತ್ರದುರ್ಗ ಸಮೀಪ ಇರುವಂತಹ ಸಿರಾ ಆಗಿರ್ಬೋದು ಅಥವಾ ತುಮಕೂರು ಆಗಿರ್ಬೋದು, ಹಾಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೂ ಕೂಡ ಅವರ ಚಿಕಿತ್ಸೆಗೆ ಈಗಾಗಲೇ ಏನೋ ರವಾನೆ ಮಾಡಿರುವಂಥದ್ದು. ಆದರೆ ಕಳೆದ 2 ತಿಂಗಳ ಹಿಂದೆ ಆಂಧ್ರದಲ್ಲೂ ಕೂಡ ಒಂದು ಬಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿತು. ಆ ಒಂದು ಘಟನೆ ಮಾಸುವ ಮುನ್ನವೇ ರಾಜ್ಯದಲ್ಲಿ ಈ ರೀತಿಯಾದಂತಹ ಒಂದು ದುರ್ಘಟನೆ ಸಂಭವಿಸಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಈಗಾಗಲೇ ಏನು ಪ್ರಯಾಣಿಕರ ಕುಟುಂಬಸ್ಥರು ಅಥವಾ ಏನೋ ಗಾಯಗೊಂಡಂತಹ ಕುಟುಂಬಸ್ಥರ ಆಕ್ರೋಶ ಮುಗಿಲು ಮುಟ್ಟಿದಂತಲೇ ಹೇಳ್ಬೋದು. ಈಗಾಗಲೇ ಗಾಯಾಳುಗಳನ್ನು ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಕೂಡ ಪಡಿತಿರುವಂಥದ್ದು. ಇನ್ನೂ ಕೂಡ ಹೆಚ್ಚಿನದಾಗಿ ಅಂದರೆ ಪ್ರಯಾಣ ಮಾಡ್ತಿದ್ದಂತಹ ಪ್ರಯಾಣಿಕರ ಗುರುತು ಕೂಡ ಪತ್ತೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಏನು ಈಗಾಗಲೇ ಆ ಒಂದು ಸ್ಥಳೀಯ ಪೊಲೀಸ್ ಇಲಾಖೆ ಅಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥದ್ದು. ಈಗಾಗಲೇ ಶೋಧ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಘಟನೆ ಆದಂತಹ ತಕ್ಷಣವೇ ಏನೋ ಅಗ್ನಿಶಾಮಕ ದಳ ಆಗಿರ್ಬೋದು ಅಥವಾ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಅಲ್ಲಿ ಅಗ್ನಿಯನ್ನು ನಿಂದಿಸುವಂತಹ ಕೆಲಸಕ್ಕೆ ತೊಡಗಿಸಿಕೊಳ್ಳುವಂಥದ್ದು. ಹಾಗಾಗಿ ಇವತ್ತು ಮಧ್ಯರಾತ್ರಿ ನಡೆದಂತಹ ಈ ಒಂದು ಘಟನೆಗೆ ಇಡೀ ರಾಜ್ಯ ಬೆಚ್ಚಿ ಬಿದ್ದಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಸಪ್ತಗಿರಿ NPS ಯೂನಿವರ್ಸಿಟಿ ಅರ್ಪಿಸುವ ನಂದನ ಪ್ಯಾಲೇಸ್ ಸಹ ಪ್ರಾಯೋಜಕತ್ವದಲ್ಲಿ ಕರ್ನಾಟಕ ಟಿವಿ ಮತ್ತು ಆಟ್6 ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಆಕರ್ಷಕ ಬಹುಮಾನ ಗೆಲ್ಲಿ. ಹೆಸರು ನೋಂದಾಯಿಸಲು ಕರೆ ಮಾಡಿ 9113549531. ತಾಲೂಕು, ಜಿಲ್ಲಾ ಮಟ್ಟ ಹಾಗೂ ಬೆಂಗಳೂರಿನಲ್ಲಿ ಏರಿಯಾವಾರು ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ. ಅರ್ಹತಾ ಸುತ್ತಿನಿಂದ ಗ್ರ್ಯಾಂಡ್ ಫಿನಾಲೆ ತನಕ ಪ್ರತಿ ಹಂತದಲ್ಲೂ ನಗದು ಬಹುಮಾನ. ಅರ್ಹತಾ ಸುತ್ತಿನ ಮೊದಲ ಬಹುಮಾನ 5,000 ರೂಪಾಯಿ,
ಅರ್ಹತಾ ಸುತ್ತಿನ ದ್ವಿತೀಯ ಬಹುಮಾನ 3,000 ರೂಪಾಯಿ, ಅರ್ಹತಾ ಸುತ್ತಿನ ತೃತೀಯ ಬಹುಮಾನ 2,000 ರೂಪಾಯಿ, ಫಿನಾಲೆಯ ಮೊದಲ ಬಹುಮಾನ 30,000 ರೂಪಾಯಿ, ಫಿನಾಲೆಯ ದ್ವಿತೀಯ ಬಹುಮಾನ 20,000 ರೂಪಾಯಿ, ಫಿನಾಲೆಯ ತೃತೀಯ ಬಹುಮಾನ 10,000 ರೂಪಾಯಿ, ಒಟ್ಟಾರೆ 5 ಲಕ್ಷ ನಗದು ಬಹುಮಾನ ವಿತರಣೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.